ಹಲೋ, ಎಲ್ರಿಗೂ ನಮಸ್ತೆ. ಏನಪ್ಪ ಇಷ್ಟೊಂದು ನಿಂಬೆಹಣ್ಣು ತೋರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಇದು ನಮ್ಮನೆ ರೋಡಲ್ಲಿ ಪ್ರತಿದಿನ ಬರೋವಂಥ ನಿಂಬೆಹಣ್ಣು ಮಾರೋರು ಇವತ್ತು ಕೊಟ್ಟೋಗಿರೋದು. ಸುಮಾರು ಜಾಸ್ತಿನೇ ಇದೆ, ಈ ಬಕೆಟಲ್ಲಿ ಕಾಲು ಭಾಗ ಇದೆ. ಇದನ್ನು ನಾನು ಅರ್ಧ ಭಾಗ ಮಾಡಿ ನಮ್ಮ ಮನೇಲಿರೋ ಎಲ್ಲ ಗಿಡಗಳಿಗೂ ನಾನು ಹಾಕ್ತೀನಿ. ಹುಳಿ ಅಂಶ ಬಿದ್ದರೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಾಕ್ತಾನೇ ಇರ್ತೀನಿ. ವಾರಕ್ಕೊಂದು ಸಲ ಇಷ್ಟು ಹಣ್ಣು ಅವರು ಕೊಟ್ಟೋಗ್ತಾರೆ. ತುಂಬ ಇದೆ, ಕಾಣ್ತಿಲ್ಲ ನಿಮಗೆ ವಿಡಿಯೋದಲ್ಲಿ. ಈ ರೀತಿ ನೀವು ಕೂಡ ಮಾಡಬಹುದಲ್ಲ. ನಮ್ಮನೆ ಹತ್ರ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಹಬ್ಬ ದಿನಗಳಲ್ಲಿ ದೊಡ್ಡ ದೊಡ್ಡ ಹಾರಗಳಾಗ್ತಾರೆ. ಆ ಹಾರನೆಲ್ಲ ತಂದು ಒಣಗಿಸಿ ಅದರದ್ದು ಗೊಬ್ಬರ ಮಾಡಿ ಹಾಕ್ತೀನಿ ನಾನು. ಬಾಳೆಹಣ್ಣು ಗಾಡಿಯವರು ಬಾಳೆಹಣ್ಣು ಕೊಟ್ಟೋಗ್ತಾರೆ, ಅದು ಕೂಡ ಹಾಕ್ತೀನಿ. ನೋಡಿ, ನಿಮಗೆ ಕಾಣ್ತಿರ್ಬೋದು ನಮ್ಮ ವೀರು ಮಾಡಿರೋ ಅಂಥ ಕೆಲಸ. ಈರುಳ್ಳಿ ಸಿಪ್ಪೆ ಇದು ಕೂಡ ಈರುಳ್ಳಿ ಮಾರೋರ ಹತ್ರ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಈರುಳ್ಳಿ ಸಿಪ್ಪೆ ಅವಾಗವಾಗ ಹಾಕ್ತೀನಿ. ಮತ್ತು ನಮ್ಮನೆ ಹತ್ರ ಇರೋ ತರಕಾರಿ ಅಂಗಡಿಯವ್ರ ಹತ್ರ ಪ್ರತಿದಿನ ತರಕಾರಿ ವೇಸ್ಟು ತಂದು ಅದನ್ನು ಬಕೆಟ್ಗೆ ಹಾಕಿ ಮಣ್ಣು ಮುಚ್ಚಿ ಅದರಿಂದ ಗೊಬ್ಬರ ರೆಡಿ ಮಾಡ್ತೀನಿ. ಈಗ ಕತ್ಲೆ ಆಗಿದೆ. ಒಂದು ದಿನ ಈ ಗೊಬ್ಬರದೇ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ತಯಾರಾಗಿದೆ. ಒಳಗಡೆ ತರಕಾರಿ ಸಿಪ್ಪೆ ಹಾಕಿ ಮೇಲೆ ಮಣ್ಣು ಮುಚ್ಚಿದ್ರೆ ವಾಸನೆ ಕೂಡ ಬರೋದಿಲ್ಲ. ನಾನು ಕಟ್ ಮಾಡೆಲ್ಲ ಹಾಕಲ್ಲ, ತುಂಬ ರಾಶಿ ಇರುತ್ತೆ, ಒಂದೊಂದು ಮೂಟೆ ಇರುತ್ತೆ. ಹಾಗಾಗಿ ಅದನ್ನು ಹಾಗೆ ಹಾಕಿ ಮಣ್ಣು ಮುಚ್ಚಿ ಇದು ತುಂಬ ದೊಡ್ಡ ದೊಡ್ಡ ಬಕೆಟ್ಗಳು. ಈ ರೀತಿ ಅದಕ್ಕೆ ನೀರು ಚುಮ್ಕಿಸ್ತಾ ಇರ್ತೀನಿ, ಮಜ್ಜಿಗೆ ಹಾಕ್ತೀನಿ. ಇದ್ದರೆ ಇದು ಒಳ್ಳೆ ಗೊಬ್ಬರ ತಯಾರಾಗುತ್ತೆ. ಹಾಗಾಗಿ ನಮ್ಮನೆ ಎಲ್ಲ ಗಿಡಗಳು ನಳನಳಿಸುತ್ತೆ. ನೀವು ಕೂಡ ಈ ಥರ ಸ್ವಯಂ ಬುದ್ಧಿ ಉಪಯೋಗಿಸಿ ಈ ಥರ ಎಲ್ಲ ಗೊಬ್ಬರ ಮಾಡಿ ಹಾಕಿ. ಅದಕ್ಕಾಗಿ ನಾವು ಕೆಮಿಕಲ್ಸು ಮಿಶ್ರ ಆಗಿರೋ ಅಂಥ ಗೊಬ್ಬರಗಳು ಹಾಕೋದು ಬೇಡ, ಗಿಡಗಳು ಚೆನ್ನಾಗಿ ಬರೋದಿಲ್ಲ. ಮತ್ತು ನಾವು ಕೂಡ ಕರಿಬೇವು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಎಲ್ಲ ಬಳಸ್ತೀವಲ್ಲ, ಅದು ಒಳ್ಳೆಯದು ಅಲ್ಲ ಅಲ್ವಾ? ಎಷ್ಟಾಗುತ್ತೆ ಅಷ್ಟು ನಮ್ಮನೆ ಕಿಚನ್ ವೇಸ್ಟು ಈ ಥರ ಎಲ್ಲ ವೇಸ್ಟ್ಗಳಿಂದ ನಾವು ಗಿಡಕ್ಕೆ ಹಾಕಿದ್ರೆ ನಮಗೆ ಪ್ರಯೋಜನ ಆಗುತ್ತೆ. ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ನಮ್ಮ ಮನಸ್ಸಿಗೂ ಖುಷಿ ಸಿಗುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದೆ ನೆನಪಿದೆಯಲ್ಲ. ನಮ್ಮ ಬಟ್ಟೆ ಗಲೀಜಾಗುತ್ತೆ, ನಮ್ಮ ಕೈ ಗಲೀಜಾಗುತ್ತೆ. ಆ ಥರ ಎಲ್ಲ ನಾವು ಮನ್ಸಿಗೆ ಅಂದ್ಕೊಂಡ್ರೆ ಗಿಡ ಬೆಳೆಸೋದು ಬಹಳ ಕಷ್ಟ ಇದೆ. ಇದು ಗಣಗ್ಲೆ ಗಿಡದ್ದು ಸೀಡ್ಸ್ನ ಕವರ್ ಕಟ್ಟಿದ್ದೀನಿ, ಅದು ಇನ್ನೂ ಚೆನ್ನಾಗಿ ಒಣಗಲಿ ಅಂತ. ಈ ಥರ ಎಲ್ಲ ನಾವು ನಮ್ಮದೇ ಆದಂತಹ ಪ್ಲ್ಯಾನ್ ಮಾಡಿಕೊಂಡು ಗಿಡ ಬೆಳೆಸಿದ್ರೆ ಒಳ್ಳೆ ಪುಟಾಣಿ ತೋಟನ ನಾವು ಮಾಡಿಕೊಂಡು ಆಸಕ್ತಿ ಇರೋರು ಇದನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ನಮಸ್ಕಾರ.